ಮಾಡಿ ಸ್ಟೂಡೆಂಟ್ಸ್, SSLC ಮೇನ್ ಎಕ್ಸಾಮ್ ಹತ್ರ ಬರ್ತಾ ಇದ್ದಾವೆ. ಅದಕ್ಕಿಂತ ಮುಂಚೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ 3 ನಡೀತವೆ. ಅದಕ್ಕೆ ತಯಾರಿ ಮಾಡ್ತಿದ್ದೀವಿ. ಇಂಗ್ಲೀಷ್ನಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಒಳ್ಳೆ ಸ್ಕೋರ್ ಮಾಡ್ತಿದ್ದೀರಿ. ನಮ್ಮ ಸ್ಕೂಲಲ್ಲಿ ಕೂಡ ಮಾಡ್ತಿದ್ದಾರೆ. ಬಟ್ ಪ್ರಿಪೋಸಿಷನ್ ಇಂಗ್ಲೀಷ್ ಗ್ರಾಮರ್ ಟಾಪಿಕ್ದಲ್ಲಿ ಪ್ರಿಪೋಸಿಷನ್ದಲ್ಲಿ ಬಂದಾಗ ಒಂದೊಂದು ಮಾರ್ಕ್ಸ್ಗಳು ಕೆಲವು ವಿದ್ಯಾರ್ಥಿಗಳು ಹೋಗ್ತಿದ್ದಾವೆ. ಅದಕ್ಕಾಗಿ ಇವತ್ತಿನ ವಿಡಿಯೋದ ಟಾಪಿಕ್ ಪ್ರಪೋಸಿಷನ್. ನಮ್ಮ ಬೋರ್ಡ್ದವ್ರು ಬಿಡುವಂಥ ಕ್ವಶನ್ ಪೇಪರ್ದಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ಪ್ರಿಪರೇಷನ್ಗೆ ಸಂಬಂಧಪಟ್ಟ ಅಂಥ ಒಂದು ಟಾಪ್ 30 ಕ್ವಶನ್ಸನ್ನು ಬಿಡಿಸೋಣ. ಆ ಬಿಡಿಸೋಕ್ಕಿಂತ ಮುಂಚೆ ಪ್ರಿಪರೇಷನ್ ಬಗ್ಗೆ ಒಂದು ಶಾರ್ಟ್ ನೋಟ್ ರೀತಿ ಡಿಸ್ಕಷನ್ ಮಾಡೋಣ. ಪ್ರಿಪರೇಷನ್ ಯಾವ ವಿಧದ ಪ್ರಿಪರೇಷನ್ ಬರ್ತವೆ ಮತ್ತು ಎಲ್ಲಿ ಯಾವ ಪ್ರಿಪರೇಷನ್ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳಿದ ನಂತರ ಟಾಪ್ 30 ಕ್ವಶನ್ಸ್ ಬಿಡೋಣ. ಆ ಟಾಪ್ 30 ಕ್ವಶನ್ಸ್ದಲ್ಲಿ ಎಷ್ಟು ಅಂಕ ಪಡ್ಕೊಂಡ್ರಿ ಅನ್ನೋದನ್ನು ಕಮೆಂಟ್ ತಿಳಿಸ್ರಿ. ಸೊ ಆನ್ಸರ್ ಕೂಡ ಆಪ್ಷನ್ ಎ MCQs ರೀತಿ ನೋಡೋಣ, ಅಥವಾ ಯಾವುದು ರೈಟ್ ಇರುತ್ತೆ ಅದನ್ನು ಶಾರ್ಟ್ಕಟಾಗಿ ಕಮೆಂಟ್ ಬಾಕ್ಸ್ ತಿಳಿಸ್ತಾ ಬನ್ನಿ ಅಂತ ಹೇಳ್ತಾ ವಿಡಿಯೋನ ಕಂಪ್ಲೀಟ್ ನೋಡಿ. ದಿಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ ಟ್ವೆಂಟಿ. ಎಸ್ ಮಾಡಿ ಸ್ಟೂಡೆಂಟ್ಸ್, ಟೈಟಲ್ ಕೊಟ್ಟಿದ್ದೀನಿ SSLC 2026 ಪ್ರಪೋಸಿಷನ್ಸ್ 30 ನಿರೀಕ್ಷಿತ ಪ್ರಶ್ನೆಗಳು ಅಂತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನು ಟೈಟಲ್ ಕೊಟ್ಟಿದ್ದೀನಿ ರೀ. ಓಕೆ, ಸೊ ಇದಕ್ಕಿಂತ ಮುಂಚೆ ನಮ್ಮ SSLC ವಿದ್ಯಾರ್ಥಿ ಅನುಕೂಲವಂತೆ ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಎಲ್ಲ ವಿಡಿಯೋಗಳು ಮಾಡಿದ್ದೀನಿ. ಎಲ್ಲ ವಿಡಿಯೋ ಲಿಂಕ್ ಈ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ. ಸೊ ಎಲ್ಲ ವಿಡಿಯೋ ನೋಡಿರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಪ್ರಿಪರೇಷನ್ಸ್ ಬಗ್ಗೆ ನೋಟ್ಸ್ ರೀತಿಯೂ ಆಯಿತು, ಒಂದು ಮಾರ್ಕ್ಸ್ ಬರ್ತಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತಿದ್ದೀವಿ. ಹಾಗಾದ್ರೆ ಪ್ರಿಪರೇಷನ್ ಆಫ್ ಟೈಮ್ ಅಂತ ಬರ್ತವೆ ಯಾವ್ಯಾವ ಅನ್ನೋದನ್ನು ನೋಡೋಣ. ಎಲ್ಲಿ ಕೇಳಿದ್ರೆ ವಾಟ್ ಮೀನ್ ಪ್ರಿಪರೇಷನ್ ಅಂತೇಳಿ ಪ್ರಿಪರೇಷನ್ ಆಫ್ ಟೈಮ್ ಬರೋದು ಯಾಟ್ ಅನ್ನೋದು ಬರುತ್ತೆ. ಸೊ ಯಾಟ್ ಅಂತ ಅಂದರೆ ಇಲ್ಲಿ ನೋಡ್ರಿ, ಯಾಟ್ ಅಂತಂದರೆ ಅಂಡರ್ ಫಾರ್ ಎಕ್ಸಾಕ್ಟ್ ಯೂಸ್ ಫಾರ್ ಎಕ್ಸಾಕ್ಟ್ ಟೈಮ್ ಅಂತಂದರೆ ಪ್ರಿಪರೇಷನ್ ಟೈಮ್ ಬಗ್ಗೆ ನಾವು ನೋಡ್ತಿದ್ದೀವಿ. ಸೊ ಅದಕ್ಕಾಗಿ ಎಕ್ಸಾಕ್ಟ್ ಟೈಮ್ ಇದ್ದರೆ ಯಾಟ್ ಅಂತ ಹೇಳ್ರಿ. ಎಕ್ಸಾಕ್ಟ್ 9 o'clock, 10:30, ಐ ಹ್ಯಾವ್ ರೀಚ್ ದ ಬಸ್ ಸ್ಟಾಪ್ ಅಟ್ 10:30 ಈ ರೀತಿ. ಸೊ ಎಕ್ಸಾಕ್ಟ್ ಟೈಮ್ ಇದ್ದಕ್ಕಾರ ಯಾಟ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಫಸ್ಟ್ ಪಾಯಿಂಟ್. ಓಕೆ, ಎಕ್ಸಾಂಪಲ್ ಯಾಟ್ 5 o'clock ಆಗಿರ್ಬೋದು, ಯಾಟ್ ನೈಟ್ ಆಗಿರ್ಬೋದು, ಓಕೆ, ಯಾಟ್ ನೂನ್ ಆಗಿರ್ಬೋದು. ಎಕ್ಸಾಕ್ಟ್ ಇದ್ದಕ್ಕಾರ ಓಕೆ ಈ ರೀತಿ ನಾವು ಯೂಸ್ ಮಾಡ್ತೀವಿ. ಸೊ ಏನು ಎಕ್ಸಾಂಪಲ್ಸ್ ಕೊಡ್ತೀನಿ ಅವನು ಇಂಪಾರ್ಟೆಂಟ್ ನಮ್ದು. ಇನ್ನು ಆನ್ ಅನ್ನೋದು ಸೊ ಟೈಮ್ ರೀತಿ ಯೂಸ್ ಫಾರ್ ಡೇಸ್ ಆ್ಯಂಡ್ ಡೇಟ್ಸ್ ಇದ್ದಕ್ಕಾರ ಆನ್ ಯೂಸ್ ಮಾಡ್ತೀವಿ. ಡೇಸ್ ಮತ್ತು ಡೇಟ್ಸ್ ಬಂದು ತಿಳ್ಕೊರೆ ಆನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಆನ್ ಮಂಡೇ, ಆನ್ ಸಂಡೇ, ಆನ್ ಟ್ಯೂಸ್ಡೇ ಅಂತ ಹೇಳ್ತೀವಿ. ಡೇಟ್ಸ್ ಆನ್ 15th August, ಆನ್ 14th, ಆನ್ 16th ಅಂತ ಈ ರೀತಿ ಯೂಸ್ ಮಾಡ್ತೀವಿ. ಓಕೆ, ಸೊ ಮಂತ್ ಬಂದಾಕರೆ ಇನ್ನತ್ತು ಯೂಸ್ ಮಾಡ್ತೇವೆ. ಇಲ್ಲಿ ಡೇಟ್ ಇದ್ದಕ್ಕಾರ ಆನ್ ಇಟ್ಸ್ ಯೂಸ್ಡ್ ಫಾರ್ ಡೇಸ್ ಆ್ಯಂಡ್ ಡೇಟ್ಸ್ ಇದ್ದಕ್ಕಾರ. ಇನ್ನು ಆನ್ ಸಂಡೇ ಈವ್ನಿಂಗ್ ಒಟ್ ಡೇಸ್ ಬಂದರೆ ಆನ್ ಅಂತ ಯೂಸ್ ಮಾಡ್ತೀವಿ. ಐ ಗಾಟ್. ಆ್ಯಂಡ್ ಇನ್ ಅನ್ನೋದನ್ನು ಯೂಸ್ ಮಾಡಬೇಕಾದ್ರೆ ಮಂತ್ಸ್ ಇರಲಿ, ಇಯರ್ಸ್ ಇರಲಿ, ಲಾಂಗ್ ಪೀರಿಯಡ್ಸ್ ಇದ್ದರೂ ಕೂಡ ನಾವು ಏನು ಮಾಡ್ತೀವಿ, ಇನ್ ಅಂತ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಇನ್ ಜೂನ್, ಇನ್ 2026, ಇನ್ ದ ಮಾರ್ನಿಂಗ್ ಈ ರೀತಿ ಯೂಸ್ ಮಾಡ್ತೀವಿ. ಇನ್ ದಿ ಮಾರ್ನಿಂಗ್ ನೋಡಿರಿ. ಓಕೆ, ಲಾಂಗ್ ಪೀರಿಯಡ್ಸ್ ಇದ್ದರೆ ಇನ್ 2026 ಇಯರ್ಸ್, ಇನ್ ಜೂನ್. ಫಾರ್ ಅಂತ ಯೂಸ್ ಮಾಡಬೇಕಾದ್ರೆ ಯೂಸ್ ಫಾರ್ ಅ ಡ್ಯೂರೇಷನ್ ಆಫ್ ಅ ಟೈಮ್, ಒಂದು ಸಮಯದ ಟೋಟಲ್ ಡ್ಯೂರೇಷನ್ ಇದ್ದರೆ ಫಾರ್ ಅಂತ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಫಾರ್ 2 hours, 2 hours ಟೋಟಲ್ ಡ್ಯೂರೇಷನ್ ಇದೆ. ಸೊ ಫಾರ್ ಅನ್ನೋದು ಯೂಸ್ ಮಾಡ್ತೀವಿ. ಫಾರ್ 3 days ಅಂತ ಯೂಸ್ ಮಾಡ್ತೀವಿ. ಫಾರ್ ಅಂದರೆ ಟೋಟಲ್ ಡ್ಯೂರೇಷನ್ 3 days, ಫಾರ್ 3 days. ವಿ ಹ್ಯಾವ್ ಬಿನ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್ ಫಾರ್ 3 days. ಆಮೇಲೆ ಸಿನ್ಸ್ ಅನ್ನೋದು ಯೂಸ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದರೆ, ಪಾಯಿಂಟ್ ಆಫ್ ಟೈಮ್ ಇತ್ತಂದರೆ ಅದನ್ನು ಸಿನ್ಸ್ ಅನ್ನೋದು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಸಿನ್ಸ್ ಮಾರ್ನಿಂಗ್ ಅಂತೇಳಿ. ಓಕೆ, ಸಿನ್ಸ್ 2020 ಅಂತೇಳಿ. ನಾವು ಇಲ್ಲಿ ಏನು ಎಕ್ಸಾಂಪಲ್ ತೊಗೋತಿದ್ದೀವಿ ಎಕ್ಸಾಕ್ಟಾಗಿ ಇದೇ ರೀತಿ ಕ್ವಶನ್ದಲ್ಲಿ ಸ್ಟೇಟ್ಮೆಂಟ್ದಲ್ಲಿ ಬಂದಿರ್ತಾವೆ ನೋಡ್ಕೊತೀರಿ. ಓಕೆ, ಇನ್ನು ಪ್ರೊಪೋರ್ಷನ್ ಆಫ್ ಪ್ಲೇಸಸ್ದಲ್ಲಿ ನೋಡಬೇಕಾದ್ರೆ ಇನ್ ಅಂತ ಬರುತ್ತೆ. ಇನ್ ಅನ್ನೋದು ಯೂಸ್ ಮಾಡೋಕ್ಕೆ ಇನ್ಸೈಡ್ ಸಮಥಿಂಗ್, ಒಂದು ಕವರ್ ಆಗಿ ಇನ್ಸೈಡ್ ಒಳಗಡೆ ಇತ್ತಂದರೆ ಇನ್ ಅಂತ ಯೂಸ್ ಮಾಡ್ತೀವಿ. ಇನ್ ದ ರೂಮ್ ಆಗಿರ್ಬೋದು, ಇನ್ ಇಂಡಿಯಾ ಆಗಿರ್ಬೋದು. ಆನ್ ಅನ್ನೋದು ಯೂಸ್ ಮಾಡಬೇಕಾದ್ರೆ ಆನ್ ಸರ್ಫೇಸ್ ಇರಬೇಕು, ಅಂದರೆ ಸರ್ಫೇಸ್ ಮೇಲೆ ಟಚ್ ಆಗಿದ್ದರೆ ಆನ್ ಅಂತ ಯೂಸ್ ಮಾಡ್ತೀವಿ. ಸೊ ಆನ್ ದಿ ಟೇಬಲ್, ಆನ್ ದಿ ವಾಲ್, ಅದಕ್ಕೆ ಟಚ್ ಇರಬೇಕು ಆನ್ ಅಂತ ಯೂಸ್ ಮಾಡೋದು. ಇನ್ನು ಯಾಟ್ ಅಂತ ಯೂಸ್ ಮಾಡ್ಬೇಕಾದ್ರೆ ಪ್ಲೇಸ್ದಲ್ಲಿ ಯಾಟ್ ಅಂತ ಯೂಸ್ ಮಾಡಬೇಕಾದ್ರೆ ಸೊ ಸ್ಪೆಸಿಫಿಕ್ ಪ್ಲೇಸ್ ಇದ್ದರೆ ಅಲ್ಲಿ ಸ್ಪೆಸಿಫಿಕ್ ಟೈಮ್ ಇತ್ತಂದರೆ ಯಾಟ್ ಅಂತ ಯೂಸ್ ಮಾಡ್ತೀವಿ. ಇನ್ ದ ಸೇಮ್ ವೇ ಇಫ್ ದರ್ ಇಸ್ ಸ್ಪೆಸಿಫಿಕ್ ಪ್ಲೇಸ್ ಅದಕ್ಕೆ ನಾವು ಯಾಟ್ ಅಂತ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿರಿ, ಆ್ಯಟ್ ದ ಬಸ್ ಸ್ಟಾಪ್. ಸೊ ವೇರ್ ಆರ್ ಯು ಇಂದ ಐ ಆಮ್ ಸ್ಕೂಲ್ ಅಂತ ಹೇಳ್ತೀವಿ. ಐ ಆಮ್ ದ ಸ್ಕೂಲ್. ಆ ಸ್ಕೂಲಲ್ಲಿ ಎಲ್ಲಿದ್ದೀರಿ ಅಂದರೆ ಐ ಆಮ್ ಅಟ್ ದ ಕಾರ್ನರ್, ಒಂದು ಯಾವುದೋ ಒಂದು ಕಾರ್ನರ್ ಅಂದರೆ ಎಕ್ಸಾಕ್ಟ್ ಪ್ಲೇಸ್ ಇದ್ದರೆ ಆ್ಯಟ್ ದ ಬಸ್ ಸ್ಟಾಪ್, ಆ್ಯಟ್ ದ ಪೋಸ್ಟ್ ಆಫೀಸ್ ಅಂತ ಹೇಳ್ತೀವಲ್ಲ ಆ ರೀತಿ ಆ್ಯಟ್ ಸ್ಕೂಲ್ ಅಂತ ಹೇಳ್ತೀವಿ. ಇನ್ನು ಅಂಡರ್ ಅಂತ ಯೂಸ್ ಮಾಡಬೇಕಾದ್ರೆ ಅಂಡರ್ ದ ಟೇಬಲ್ ಅಂತ ಹೆಚ್ಚಿಗೆ. ಆಮೇಲೆ ಬಿಟ್ವೀನ್ ಅಂತ ಯೂಸ್ ಮಾಡಬೇಕಾದ್ರೆ ಎರಡರ ನಡುವೆ ಇರಬೇಕು. ಬಿಟ್ವೀನ್ 2 persons ಆಫ್ ಥಿಂಗ್ಸ್ ನಡುವೆ ಇದ್ದಾಕಾರ ಬಿಟ್ವೀನ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಎರಡು
ಬಿಟ್ವೀನ್ ರಾಮ್ ಆ್ಯಂಡ್ ರವಿ ಇಬ್ಬರು ಅದಾರಲ್ಲ, ಸೊ ಬಿಟ್ವೀನ್ ರಾಮ್ ಆ್ಯಂಡ್ ರವಿ ಇರ್ಬೋದು. ಇನ್ನು ಅಮಾಂಗ್ ಅತ್ ಯೂಸ್ ಮಾಡಬೇಕಾದ್ರೆ ಯೂಸ್ಡ್ ಮೋರ್ ದೆನ್ 2 ಇದ್ದರೆ ಅಮಾಂಗ್ ಅತ್ ಯೂಸ್ ಮಾಡ್ತೀವಿ. ಭಾಳಷ್ಟು ಜನರ ನಡುವೆ ಇದ್ದಕ್ಕಾರ ಅಮಾಂಗ್ ಅತ್ತೆ ಯೂಸ್ ಮಾಡ್ತೀವಿ, ಅಮಾಂಗ್ ದ ಸ್ಟೂಡೆಂಟ್ಸ್ ಅಂತೇಳಿ. ಇನ್ ಪ್ರಿಪರೇಷನ್ಸ್ ಮೂಮೆಂಟ್ ಅದನ್ನು ವಿಚಾರ ಮಾಡಿದ್ರೆ ಟು ಅಂತ ಯೂಸ್ ಮಾಡಬೇಕಾದ್ರೆ ಗೋ ಟು ಸ್ಕೂಲ್ ಮೂಮೆಂಟ್ ಇರುತ್ತೆ ಅಲ್ಲಿ. ಆಮೇಲೆ ಇಂಟು ಅಂತ ಯೂಸ್ ಮಾಡಬೇಕಾದ್ರೆ ಜಂಪ್ ಇನ್ ಟು ದ ರಿವರ್, ಓಕೆ, ಜಂಪ್ ಇನ್ ಟು ದ ರಿವರ್. ಫ್ರಾಮ್ ಅಂತ ಯೂಸ್ ಮಾಡಬೇಕಾದ್ರೆ ಕಮ್ ಫ್ರಮ್ ಡೆಲ್ಲಿ, ಇಂದ ಅಂತೇಳಿ. ಇನ್ನು ಅಕ್ರಾಸ್ ಅಂತ ಯೂಸ್ ಮಾಡಬೇಕಾದ್ರೆ ವಾಕ್ ಅಕ್ರಾಸ್ ದ ರೋಡ್, ಅಡ್ಡಲಾಗಿ ಇರಬೇಕಾದ್ರೆ ಅಕ್ರಾಸ್ ಅಂತ ಯೂಸ್ ಮಾಡ್ತೀವಿ. ಥ್ರೂ ಅಂತ ಯೂಸ್ ಮಾಡಬೇಕಾದ್ರೆ ಪಾಸ್ ಥ್ರೂ ದ ಟನೆಲ್ ಅಂತೇಳಿ, ಅದ್ರ ಮೂಲಕ, ಥ್ರೂ ಮೀನ್ಸ್ ಅದ್ರ ಮೂಲಕ. ಇನ್ನು ಇಂಪಾರ್ಟೆಂಟ್ ಪ್ರೊಪೋಷನ್ ಆಫ್ಟರ್ ಸರ್ಟನ್ ವರ್ಡ್ಸ್, ಕೆಲವು ಶಬ್ದಗಳ ಜೊತೆ ಖಂಡಿತವಾಗಲೂ ಅವೇ ಬರಬೇಕಾಗುತ್ತಾ. ಸೊ ಅದೇ ರೀತಿ ಕ್ವಶನ್ಸ್ ಬಂದಿತ್ತು SSLC ಮೇನ್ ಎಕ್ಸಾಮ್ದಲ್ಲಿ. ಸೊ ಅಂಥ ವರ್ಡ್ಸ್ಗಳ ಲಿಸ್ಟನ್ನು ಕೊಡ್ತೀನಿ ನೋಡಿರಿ, ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಓಕೆ, ಸೊ ಇಲ್ಲಿ ನೋಡಿರಿ, ಗುಡ್ ಆ್ಯಟ್, ಗುಡ್ ಜೊತೆಗೆ ಆ್ಯಟ್ ಅನ್ನೋದೇ ಬರಬೇಕು. ಗುಡ್ ಆ್ಯಟ್, ಶಿ ಈಸ್ ಗುಡ್ ಆ್ಯಟ್ ಮ್ಯಾಥ್ಸ್ ಅಂತೇಳಿ. ಅಫ್ರೇಡ್ ಅಂತ ಬಂದರೆ ಅಫ್ರೇಡ್ ಆಫ್, ಹಿ ಈಸ್ ಅಫ್ರೇಡ್ ಆಫ್ ಡಾಗ್ಸ್ ಅಂತೇಳಿ. ಇಂಟ್ರೆಸ್ಟೆಡ್ ಅಂತ ಬಂದರೆ ಇಂಟ್ರೆಸ್ಟೆಡ್ ಇನ್ ಅಂತ ಬರಬೇಕು, ಶಿ ಈಸ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಅಂತೇಳಿ. ಓಕೆ, ಫೇಮಸ್ ಅಂತ ಬಂದರೆ ಫಾರ್ ಬರಲೇಬೇಕು, ಇಂಡಿಯಾ ಇಸ್ ಫೇಮಸ್ ಫಾರ್ ಅಂತ ಬರಬೇಕು. ಇನ್ನು ಬಿಲಾಂಗ್ ಅಂತ ಬಂತಂದರೆ ಟು ಬರಬೇಕು, ದಿಸ್ ಬುಕ್ ಬಿಲಾಂಗ್ಸ್ ಟು ಮೀ. ಲಾಫ್ ಅಂತ ಬಂದಿತ್ತಂದರೆ ಆ್ಯಟ್ ಬರಲೇಬೇಕು. ಸೊ ಈ ರೀತಿ ಕ್ವಶನ್ ಕೇಳಿದ್ರು, ಗುಡ್ ಆ್ಯಟ್, ಲಾಫ್ ಆ್ಯಟ್, ಡೋಂಟ್ ಲಾಫ್ ಆ್ಯಟ್ ಮೀ ಅಂತೇಳಿ. ಲಿಸನ್ ಬಂದಿತ್ತಂದರೆ ಟು ಬರಲೇಬೇಕು, ಲಿಸನ್ ಟು ದಿ ಟೀಚರ್ ಅಂತೇಳಿ. ಡಿಪೆಂಡ್ ಅಂತ ಬಂದಿದೆ ಅಂದರೆ ಆನ್ ಬರಲೇಬೇಕು, ಇಟ್ ಡಿಪೆಂಡ್ಸ್ ಆನ್ ಯು ಅಂತೇಳಿ. ಪ್ರೌಡ್ ಅಂತ ಬಂದಿತ್ತು ಅಂದರೆ ಪ್ರೌಡ್ ಆಫ್ ಅಂತ ಬರಬೇಕು, ಶಿ ಈಸ್ ಪ್ರೌಡ್ ಆಫ್ ಸನ್ ಅಂತೇಳಿ. ಫಿಲ್ಡ್ ಅಂತ ಬಂದಿತ್ತು ಅಂದರೆ ವಿತ್ ಬರಲೇಬೇಕು, ಫಿಲ್ಡ್ ವಿತ್, ದ ಗ್ಲಾಸ್ ಇಸ್ ಫಿಲ್ಡ್ ವಿತ್ ವಾಟರ್ ಅಂತ. ಮ್ಯಾರಿಡ್ ಅಂತ ಬಂದಿರ್ತಾರೆ, ಮ್ಯಾರಿಡ್ ವಿತ್ ಅಂತ ಬರಲ್ಲ, ಮ್ಯಾರಿಡ್ ಟು ಅಂತ ಬರುತ್ತೆ ಅಂತ ಇಟ್ಕೊಳ್ಳಿ, ಶಿ ಈಸ್ ಮ್ಯಾರಿಡ್ ಟು ಅ ಡಾಕ್ಟರ್ ಅಂತೇಳಿ. ಡೈ ಅಂತ ಬಂದಿತ್ತಂದ್ರೆ ಡೈ ಆಫ್ ಅಂತ ಬರಬೇಕು, ಹಿ ಡೈಡ್ ಆಫ್ ಫೀವರ್ ಅಂತ. ನೋಡಿರಿ, ಈ ರೀತಿ ಕ್ವಶನ್ ಬಂದಿತ್ತು, ಹಿ ಡೈಡ್ ಆಫ್ ಫೀವರ್. ಸೊ ಆ್ಯಂಗ್ರಿ ಅಂತ ಬಂದಿತ್ತಂದರೆ ಆ್ಯಂಗ್ರಿ ವಿತ್ ಅಂತ ಬರಬೇಕು, ವ್ಯಕ್ತಿ ಇದ್ದಕ್ರೆ ಈಸ್ ಆ್ಯಂಗ್ರಿ ವಿತ್ ಮೀ ಅಂತ. ಆ್ಯಂಗ್ರಿ ಅಂತ ಬಂದಕ್ರೆ ಥಿಂಗ್ಸ್ ಇದ್ದಕ್ರೆ ಆ್ಯಂಗ್ರಿ ಆ್ಯಕ್ಟ್ ಅಂತ ಬರ್ತಾರೆ, ಹಿ ಈಸ್ ಆ್ಯಂಗ್ರಿ ಆಟ್ ದ ಮಿಸ್ಟೇಕ್ ಅಂತೇಳಿ. ಥಿಂಗ್ಸ್ ಇದ್ದಕ್ರೆ ಆ್ಯಕ್ಟ್, ವ್ಯಕ್ತಿ ಇದ್ದಕ್ರೆ ಪರ್ಸನ್. ಸಫರ್ ಅಂತ ಬಂದಿತ್ತಂದ್ರೆ ಸಫರ್ ಫ್ರಾಮ್ ಫೀವರ್ ಅಂತ, ಸಫರ್ ಅಂತ ಬಂದ ಫ್ರಾಮ್. ಸೊ ಇವು ಕೆಲವು ವರ್ಡ್ಸ್ಗಳ ಜೊತೆಗೆ ಬರುವಂಥ ಕೆಲವು ಪ್ರಿಪರೇಷನ್ಸ್ಗಳು. ಹಾಗಾದ್ರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಇನ್ 10th ಬೋರ್ಡ್ ಎಕ್ಸಾಮ್ಸಲ್ಲಿ ಯಾವ ಕ್ವಶನ್ಸ್ ಅಂದರೆ ಗುಡ್ ಆ್ಯಟ್ ಅಂತ ಕೇಳ್ತಾರೆ, ಇಂಟ್ರೆಸ್ಟೆಡ್ ಇನ್ ಅಂತ ಕ್ವಶನ್ ಕೇಳ್ತಾರೆ, ಫೇಮಸ್ ಫಾರ್ ಅಂತ ಕ್ವಶನ್ ಕೇಳ್ತಾರೆ, ಅಫ್ರೇಡ್ ಆಫ್ ಅಂತ ಕ್ವಶನ್ ಕೇಳ್ತಾರೆ, ಬಿಲಾಂಗ್ ಟು ಅಂತ ಕ್ವಶನ್ ಮಾಡಿದ್ದಾರೆ, ಲಿಸನ್ ಟು ಅಂತ ಮಾಡಿದ್ದಾರೆ, ಪ್ರೌಡ್ ಆಫ್ ಅಂತ ಕ್ವಶನ್ ಕೇಳ್ತಾರೆ, ಡಿಪೆಂಡ್ ಆನ್ ಅಂತ ಕ್ವಶನ್ ಮಾಡಿದ್ದಾರೆ, ಫಿಲ್ಡ್ ವಿತ್ನು ಕ್ವಶನ್ ಮಾಡಿದ್ದಾರೆ. ಓಕೆ, ಆ್ಯಂಡ್ ಡೈ ಆಫ್ ಅಂತಲೂ ಕ್ವಶನ್ ಮಾಡಿದ್ದಾರೆ. ಇವೆಲ್ಲ ಬೋರ್ಡ್ ಎಕ್ಸಾಮ್ನಲ್ಲಿ ಕೇಳಿದಂಥ ಕೆಲವು ಪ್ರಿಪರೇಷನ್ಸ್ ವಿತ್ ವರ್ಡ್ಸ್ ಜೊತೆಗೆ. ಇನ್ನು ಆ್ಯಂಗ್ರಿ ವಿತ್ನು ಬರ್ಬೋದು, ಆ್ಯಂಗ್ರಿ ಆ್ಯಕ್ಟ್ನು ಬರ್ಬೋದು. ವಿತ್ ಎಲ್ಲಿ ಬರ್ತಾ ಪರ್ಸನ್ ಇದ್ದಕ್ರೆ, ಆ್ಯಕ್ಟ್ ಎಲ್ಲಿ ಬರ್ತವೆ ಥಿಂಗ್ಸ್ ಇದ್ದಕ್ರೆ. ಓಕೆ, ಇನ್ನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಾರ್ SSLC 10th ಬೋರ್ಡ್ಗೆ ಕ್ವಶನ್ಸ್ ಯಾವಂದರೆ ಟೈಮ್ ಆ್ಯಂಡ್ ಪ್ಲೇಸ್ ಆ್ಯಟ್ ಆನ್ ಇನ್, ಅವನ ಟೋರಿ, ಫಾರ್ ಸಿನ್ಸ್ ಇವನು ಇಂಪಾರ್ಟೆಂಟೇ, ಬೈ ವಿತ್ ಅನ್ನೋದು ಇಂಪಾರ್ಟೆಂಟೇ, ಆಮೇಲೆ ಫ್ರಾಮ್ ಟು ಅನ್ನೋದು, ಬಿಟ್ವೀನ್ ಅಮಾಂಗ್ ಅನ್ನೋದು, ಗುಡ್ ಆ್ಯಟ್ ಆಗಿರ್ಬೋದು, ಇಂಟ್ರೆಸ್ಟೆಡ್ ಇನ್ ಆಗಿರ್ಬೋದು, ಫೇಮಸ್ ಫಾರ್ ಆಗಿರ್ಬೋದು, ಬಿಲಾಂಗ್ ಟು ಆಗಿರ್ಬೋದು, ಲಿಸನ್ ಟು, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಹಾಗಾದ್ರೆ 30 ಇಂಪಾರ್ಟೆಂಟ್ MCQs ಆನ್ ಪ್ರಿಪರೇಷನ್ ಬಗ್ಗೆ ನೋಡೋಣ. ಕರ್ನಾಟಕ ಸ್ಟೇಟ್ SSLC ಬೋರ್ಡ್ ಮಾಡಲ್ ಇಂಗ್ಲೀಷ್ ಗ್ರಾಮರ್ದಲ್ಲಿ ಬರುವಂಥ ಎಕ್ಸ್ಪೆಕ್ಟೆಡ್. ಓಕೆ, ಸೊ ಯಾವ್ಯಾವ ಅಂತ ಅನ್ನೋದನ್ನು ನೋಡೋಣ. ಚೂಸ್ ದ ಕರೆಕ್ಟ್ ಪ್ರಿಪರೇಷನ್ಸ್ ಸೆಲೆಕ್ಟ್ ಮಾಡಿ 30 ಕ್ವಶನ್ಸ್ಗೆ ಎಷ್ಟು ನೀವು ಆನ್ಸರ್ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ಓಕೆ, ನಿಮಗೆ ಯಾರ್ಯಾರು ಎಕ್ಸ್ಟ್ರಾ ಟೈಮ್ ಬೇಕಾದ್ರೆ ಪಾಸ್ ಮಾಡಿರಿ, ಆನ್ಸರ್ ಬರೋಕ್ಕಿಂತ ಮುಂಚೆ ಪಾಸ್ ಮಾಡಿ ಆನ್ಸರ್ ಮಾಡಿ. ಓಕೆ, ನಿಮ್ಗೆ ಎಕ್ಸ್ಟ್ರಾ ಇಫ್ ಯು ವಾಂಟ್ ಎಕ್ಸ್ಟ್ರಾ ಟೈಮ್ನು ಅವಾಗ. ಶಿ ಈಸ್ ಗುಡ್ ಡ್ಯಾಶ್ ಮ್ಯಾಥಮೆಟಿಕ್ಸ್ದಲ್ಲಿ ಇನ್ ಆ್ಯಟ್ ಸಿ ಆನ್ ಫಾರ್. ಸೊ ವಿಚ್ ಇಸ್ ದ ಕರೆಕ್ಟ್ ಒನ್? ಶಿ ಈಸ್ ಗುಡ್ ಡ್ಯಾಶ್ ಮ್ಯಾಥಮೆಟಿಕ್ಸ್ ಅಂತೇಳಿ. ಓಕೆ, ಸೊ ಯಾರಿಗೆ ಎಕ್ಸ್ಟ್ರಾ ಟೈಮ್ ಬೇಕನ್ನೋರು ಇಲ್ಲಿ ಪಾಸ್ ಮಾಡಬೇಕು, ಪಾಸ್ ಮಾಡಿ ಇದು ಮಾಡಿ ನಾನೊಂದು ಕಾಮನ್ ಆಗಿ ಹೇಳ್ತಾ ಹೋಗ್ತಿರ್ತೇನೆ. ಓಕೆ, ಸೊ ಶಿ ಈಸ್ ಗುಡ್, ಗುಡ್ ಬಂದಕ್ರೆ ಆ್ಯಟ್ ಬರಲೇಬೇಕಂತ ಇದೆ, ಗುಡ್ ಆ್ಯಟ್. ಸೊ ದ ಟ್ರೈನ್ ಅರೈವ್ ಡ್ಯಾಶ್ ದ ಸ್ಟೇಷನ್ ಆನ್ ಟೈಮ್ ಅಂತ ಇದೆ. ಆಪ್ಷನ್ಸ್ ಇದಾವೆ ನೋಡ್ರಿ, ಇನ್ ಆ್ಯಟ್ ಆನ್ ಇನ್ ಟು. ದ ಟ್ರೈನ್ ಅರೈವ್ಡ್ ಅಂತ ಇದೆ, ದ ಟ್ರೈನ್ ಅರೈವ್ಡ್, ದ ಟ್ರೈನ್ ಅರೈವ್ಡ್ ಆಟ್ ದ ಸ್ಟೇಷನ್, ಆಟ್ ದ ಸ್ಟೇಷನ್, ಆಟ್ ದ ಪೋಸ್ಟ್ ಆಫೀಸ್, ಆಟ್ ದ ಬಸ್ ಸ್ಟ್ಯಾಂಡ್ ಅಂತೇಳಿ ಎಕ್ಸಾಕ್ಟ್ ಪ್ಲೇಸ್ ಇದ್ದಾಗ. ಆಮೇಲೆ ದ ಮೀಟಿಂಗ್ ವಿಲ್ ಬಿ ಹೆಲ್ಡ್ ಡ್ಯಾಶ್ ಮಂಡೇ, ಮಂಡೇ ಅಂತಿದೆ ನೋಡ್ರಿ, ಆಪ್ಷನ್ಸ್ ನೋಡ್ರಿ, ಇನ್ ಆ್ಯಟ್ ಆನ್ ಫಾರ್, ಮಂಡೇ ಇದೆ, ಇಟ್ಸ್ ವೆರಿ ಇಂಪಾರ್ಟೆಂಟ್.
So the meeting will be held on Monday, right? So he has been working here dash 2020 ಅಂತಿದೆ ಕ್ವಶನ್. He has been working here dash 2020. He has been ಆಪ್ಷನ್ಸ್ ನೋಡಿ, ಫಾರ್, ಸಿನ್ಸ್, ಫ್ರಾಮ್, ಬೈ. ಸೊ 2020 ಇದೆ, ಹಿ ಹ್ಯಾಸ್ ಬೀನ್ ಅಂತ ಇದೆ. 2020ರಿಂದಲೂ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಅದಕ್ಕಾಗಿ ದ ಕರೆಕ್ಟ್ ಆನ್ಸರ್ ಈಸ್ ಸಿನ್ಸ್. ಟೋಟಲ್ ಡ್ಯೂರೇಷನ್ ಇದ್ದಾರೆ ಫಾರು, ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದಾರೆ ಸಿನ್ಸು. ಓಕೆ, ಫ್ರಾಮ್ ಅಲ್ಲಿಂದ ಇಲ್ಲಿವರೆಗೆ ಫ್ರಾಮ್ ಆ್ಯಂಡ್ ಟು ಇದ್ದಾರೆ, ಫ್ರಾಮ್ ಬೈ ಅಲ್ಲಿವರೆಗೆ. ಓಕೆ, ಶಿ ಹ್ಯಾಸ್ ಲಿವ್ಡ್ ಇನ್ ಬೆಂಗಳೂರು ಡ್ಯಾಶ್ 5 years. ಇಲ್ಲಿ ಟೋಟಲ್ ಡ್ಯೂರೇಷನ್ ಇದೆ ನೋಡ್ರಿ, ಸಿನ್ಸ್, ಫ್ರಾಮ್, ಫಾರ್, ಆಟ್. ಯಾರ್ಯಾರು ಎಕ್ಸ್ಟ್ರಾ ಟೈಮ್ ಬೇಕಾದ್ರೆ ಪಾಸ್ ಮಾಡಿದ್ದು ಮಾಡ್ರಿ. ಸೊ ಫಾರ್ ಈಸ್ ದ ಕರೆಕ್ಟ್ ಆಪ್ಷನ್. ಆ್ಯಂಡ್ ದ ಬುಕ್ ಬಿಲಾಂಗ್ಸ್ ಡ್ಯಾಶ್ ಮೈ ಸಿಸ್ಟರ್. ಬಿಲಾಂಗ್ಸ್ ಅಂತ ಬಂದಾಗ ಏನು ಬರ್ತಾರೆ ವಿಚಾರ ಮಾಡಿರಿ. ಫಾರ್, ವಿತ್, ಟು, ಬೈ. ಬಿಲಾಂಗ್ಸ್ ಅಂತ ಬಂದಾಗ ದ ಬುಕ್ ಬಿಲಾಂಗ್ಸ್ ಟು, ಬಿಲಾಂಗ್ಸ್ ಅಂತ ಬಂದಾಗ ಟು ಬರಲೇಬೇಕು. ದ ಚಿಲ್ಡ್ರನ್ ಆರ್ ವೇಟಿಂಗ್ ಅಂತ ಬಂದಿದೆ ದ ಬಸ್. ಫಾರ್, ಟು, ಆಟ್, ಆನ್. ದ ಚಿಲ್ಡ್ರನ್ ಆರ್ ವೇಟಿಂಗ್ ಅಂತ ಬಂದಾಗ ಏನು ಬರ್ಬೇಕಂದಿದ್ದೀವಿ, ಫಾರ್ ಬರಲೇಬೇಕು. ವೇಟಿಂಗ್ ಫಾರ್ ಯು. ಆ್ಯಂಡ್ ದ ಪಿಕ್ಚರ್ ಈಸ್ ಹ್ಯಾಂಗಿಂಗ್ ಡ್ಯಾಶ್ ದ ವಾಲ್. ಹ್ಯಾಂಗಿಂಗ್ ವಾಲ್ ಅಂತ ಇದೆ. ಇನ್, ಆಟ್, ಆನ್, ಅಂಡರ್ ನೋಡ್ರಿ. ಸೊ ಒಂದು ಇದಕ್ಕೆ ಟಚ್ ಇದ್ದಾಕಾರ ಏನಂತ ಹೇಳಿದ್ದೀನಿ ನೆನಪು ನೋಡ್ರಿ. ಸೊ ದ ಪಿಕ್ಚರ್ ಈಸ್ ಹ್ಯಾಂಗಿಂಗ್ ಆನ್ ದ ವಾಲ್, ಮೇಲೆ ಟಚ್ ಇದೆ ಸರ್ಫೇಸ್ಗೆ. ದ ಕ್ಯಾಟ್ ಈಸ್ ಹೈಡಿಂಗ್ ಡ್ಯಾಶ್ ದ ಟೇಬಲ್. ಹೈಡಿಂಗ್ ಡ್ಯಾಶ್ ದ ಟೇಬಲ್. ಟೇಬಲ್ ಬಂದಿದೆ, ಹೈಡಿಂಗ್ ಬಂದಿದೆ ನೋಡ್ರಿ. ಬಿಟ್ವೀನ್, ಅಂಡರ್ ಆ್ಯಂಡ್ ಅಮಾಂಗ್, ಆನ್, ಅಂಡರ್ ದ ಟೇಬಲ್. ಆ್ಯಂಡ್ ಹಿ ಜಂಪ್ ಡ್ಯಾಶ್ ದ ರಿವರ್ ಟು ಸೇವ್ ದ ಬಾಯ್. into, in, to, on, which is the correct answer. Jumped ಅಂತಿದೆ, ದ ರಿವರ್ ಇದೆ, ಮೂಮೆಂಟ್ ಇದೆ. ಸೊ ಅಲ್ಲಿ ನೋಡ್ರಿ ಏನು ಕರೆಕ್ಟ್ ಆಗುತ್ತಾ, ಜಂಪ್ಡ್ ಇಂಟು. ಓಕೆ, ಮೂಮೆಂಟ್ ಇದ್ದಾಕಾರ. ಓಕೆ, ಮೂಮೆಂಟ್. ಆ್ಯಂಡ್ ದ ಬ್ರಿಡ್ಜ್ ರನ್ಸ್ ಡ್ಯಾಶ್ ದ ರಿವರ್. ಬ್ರಿಡ್ಜ್ ಬಂದಿದೆ, ರಿವರ್ ಬಂದಿದೆ, ಇಷ್ಟು ನೋಡ್ರಿ ಗೊತ್ತಾಗುತ್ತಾ. ಆಪ್ಷನ್ ಥ್ರೂ, ಓವರ್, ಇಂಟು, ಅಮಾಂಗ್. ದ ಬ್ರಿಡ್ಜ್ ರನ್ಸ್ ಡ್ಯಾಶ್ ದ ರಿವರ್. ದ ಬ್ರಿಡ್ಜ್ ರನ್ಸ್ ಓವರ್. ಓಕೆ, ಓವರ್ ಅಂತ ಯೂಸ್ ಮಾಡ್ಬೇಕಾದ್ರೆ ಈ ರೀತಿ ಇರಬೇಕಲ್ಲಿ. ಓಕೆ, ಈ ರೀತಿ. ಇದು ರಿವರ್, ಇದು ಬ್ರಿಡ್ಜ್, ಈ ರೀತಿ ಆಕಾರ ಓವರ್. ಶಿ ಈಸ್ ಅಫ್ರೇಡ್ ಡ್ಯಾಶ್ ಡಾಗ್. ಶಿ ಈಸ್ ಅಫ್ರೇಡ್ ಡ್ಯಾಶ್ ಡಾಗ್ಸ್. ಅಫ್ರೇಡ್ ಅಂತ ಬಂದಿದೆ, ವಿತ್, ಫ್ರಾಮ್, ಆಫ್, ಬೈ. ಅಫ್ರೇಡ್ ಅಂತ ಬಂದಿದೆ ಅನ್ಬೇಕಾ, ಅಫ್ರೇಡ್ ಆಫ್ ಅಂತ ಬರಬೇಕು. ಆ್ಯಂಡ್ 13 ಇಂಡಿಯಾ ಇಸ್ ಫೇಮಸ್ ಡ್ಯಾಶ್ ಇಟ್ಸ್ ಕಲ್ಚರ್. ಫೇಮಸ್ ಅಂತ ಬಂದಿದೆ, ನಿಮ್ದು ಇಟ್ಕೊಡ್ರಿ. ಸೊ ಫೇಮಸ್, ಆಫ್, ಫಾರ್, ಫ್ರಾಮ್, ಆಟ್. ಇಂಡಿಯಾ ಇಸ್ ಫೇಮಸ್ ಡ್ಯಾಶ್. ಇಂಡಿಯಾ ಇಸ್ ಫೇಮಸ್ ಫಾರ್. ಫೇಮಸ್ ಬಂದಿದೆ ಅಂದ್ರೆ ಫಾರ್. ಆ್ಯಂಡ್ ಹಿ ವಾಸ್ ಆ್ಯಂಗ್ರಿ ಡ್ಯಾಶ್ ಹಿಸ್ ಫ್ರೆಂಡ್. ಆ್ಯಂಗ್ರಿ ಅಂತ ಬಂದಿದೆ, ಇಲ್ಲಿ ವ್ಯಕ್ತಿ ಇದ್ದಾರೆ, ನಿಮ್ದು ಇಟ್ಕೊಡ್ರಿ. ಆಟ್, ವಿತ್, ಆನ್, ಫಾರ್. ಆ್ಯಂಗ್ರಿ ಬಂದು ಇಲ್ಲಿ ಹಿಸ್ ಫ್ರೆಂಡ್ಸ್ ಅಂತಿದೆ, ವ್ಯಕ್ತಿ ಇದೆ. ಆನ್ಸರ್ ಈಸ್ ವಿತ್. ಆ್ಯಂಡ್ ದ ಗ್ಲಾಸ್ ಈಸ್ ಫಿಲ್ಡ್ ಡ್ಯಾಶ್ ಮಿಲ್ಕ್. ಫಿಲ್ಡ್ ಅಂತ ಬಂದಕಾರ ಏನು ಬರಬೇಕು, ವಿತ್, ಬೈ, ಆಫ್, ಇನ್. ವೆರಿ ಇಂಟ್ರೆಸ್ಟಿಂಗ್ ಅದ ನೋಡ್ರಿ. ಫಿಲ್ಡ್ ಅಂತ ಬಂದಕಾರ ವಿತ್ ಬರಲೇಬೇಕು, ಫಿಲ್ಡ್ ವಿತ್ ಮಿಲ್ಕ್. ಆ್ಯಂಡ್ ವಿ ವಿಲ್ ಮೀಟ್ ಡ್ಯಾಶ್ 5 o'clock. 5 o'clock ಅನ್ನೋದು ಎಕ್ಸಾಕ್ಟ್ ಟೈಮ್ ಇದೆ. ಇನ್, ಆಟ್, ಆನ್, ಫಾರ್. ಅರೌಂಡ್ನು ಕೊಡ್ಬೋದಾಗಿತ್ತು. ಓಕೆ, ವಿ ವಿಲ್ ಮೀಟ್ ಡ್ಯಾಶ್ 5 o'clock ಆಟ್. ಎಕ್ಸಾಕ್ಟ್ ಟೈಮ್ ಇದೆ. ಆ್ಯಂಡ್ ದ ಸ್ಕೂಲ್ ಈಸ್ ಸಿಚುವೇಟೆಡ್ ಡ್ಯಾಶ್ ದ ಹೈವೇ. ಸಿಚುವೇಟೆಡ್ ಇದೆ, ಹೈವೇ ಇದೆ. ಓಕೆ, ಆನ್, ಆಟ್, ಇನ್, ಇಂಟು. ದ ಸ್ಕೂಲ್ ಈಸ್ ಸಿಚುವೇಟೆಡ್ ಡ್ಯಾಶ್ ದ ಹೈವೇ. on the highway. Okay, and he divided the sweets dash the two boys. Two antide, namde ittukodi. Two antide, among, between, in, with. Sweets with agalla, sweets between, ibbara naduve. ಆಮೇಲೆ ದ ಟೀಚರ್ ಇಸ್ ಸ್ಟ್ಯಾಂಡಿಂಗ್ ಡ್ಯಾಶ್ ದ ಸ್ಟೂಡೆಂಟ್ಸ್. ನೋಡ್ರಿ ಭಾಳಷ್ಟು ಜನ ಅದಾರೆ. ಬಿಟ್ವೀನ್, ಅಮಾಂಗ್,
ಆನ್ ಕ್ಯಾಟ್. ಭಾಳಷ್ಟು ವಿದ್ಯಾರ್ಥಿಗಳು ಅದಾರ, ಭಾಳಷ್ಟು ವಿದ್ಯಾರ್ಥಿಗಳ ಬಿಟ್ವೀನ್ ಬರಲ್ಲ. ಆನ್ ಅಂತೂ ತಪ್ಪಾಗುತ್ತೆ, ಆ್ಯಟ್ ಅಂತೂ ತಪ್ಪಾಗುತ್ತೆ. ಅಮಾಂಗ್ ಇಸ್ ದ ರೈಟ್ ಆನ್ಸರ್. The dog dash the road. The dog ran dash the road across, through, among, under. The dog ran dash the road. The dog across the road. ರೋಡಿಗೆ ಅಡ್ಡಲಾಗಿ ಓಡಿತು. ಆಮೇಲೆ ಶಿ ಡಿಪೆಂಡ್ಸ್ ಡ್ಯಾಶ್ ಹರ್ ಪೇರೆಂಟ್. ಡಿಪೆಂಡ್ ಅಂತ ಬಂದಿದೆ. ಟು, ವಿತ್, ಆನ್, ಫಾರ್. ಶಿ ಡಿಪೆಂಡ್ಸ್ ಆನ್ ಹರ್ ಪೇರೆಂಟ್ಸ್. ಆ್ಯಂಡ್ ಹಿ ಈಸ್ ಇಂಟ್ರೆಸ್ಟೆಡ್ ಮ್ಯೂಸಿಕ್. ಇಂಟ್ರೆಸ್ಟೆಡ್ ಅಂತ ಬಂದಿದೆ, ಡ್ಯಾಶ್ ಮ್ಯೂಸಿಕ್ ಅಂತ ಬಂದಿದೆ. ಆನ್, ಇನ್, ಆಟ್, ಫಾರ್. ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್. ಆಮೇಲೆ ಡೈಡ್ ಅಂತ ಬಂದಿದೆ, ಫೀವರ್. ಸೊ ಫ್ರಾಮ್, ಬೈ, ಆಫ್, ವಿತ್. He died dash fever, died of. She was born dash July, month ಇದೆ. Okay, she was born at, on, in, for. Month ಬಂದಿದೆ. So she was born in July. The boy sat dash his father. ಆತನ ಪಕ್ಕದಲ್ಲಿ ಐತೆ ಏನಂದ್ರೆ ಬಿಟ್ವೀನ್, ಅಮಾಂಗ್, ಬಿಸೈಡ್, ಓವರ್. ಬಿಟ್ವೀನ್ ಅಂದ್ರೆ ಇಬ್ಬರು ನಡುವೆ ಇದ್ದಕ್ಕಾರ, ಭಾಳಷ್ಟು ಜನ ಇದ್ದಕ್ಕಾರ ಅಮಾಂಗ್. ಬಿಸೈಡ್ ಪಕ್ಕದಲ್ಲಿ, ಓವರ್ ಅಂದರೆ ಹಿಂಗೆ ಇದೆ ನಾನು. ಸೊ ಬಿಸೈಡ್ ಇಸ್ ದ ರೈಟ್. ಆಮೇಲೆ ದೇ ಆರ್ ಗೋಯಿಂಗ್ ಅ ಟ್ರಿಪ್ ಟುಮಾರೋ. ಗೋಯಿಂಗ್ ಮೂಮೆಂಟ್ ಇದೆ, ಎಲ್ಲಿಗೆ? ಅ ಟ್ರಿಪ್ ಟುಮಾರೋ. ಇನ್, ಆಟ್, ಆನ್, ಫಾರ್. ಗೋಯಿಂಗ್, ಗೋಯಿಂಗ್ ಆನ್, ಮೂವ್ ಆನ್, ಗೋಯಿಂಗ್ ಆನ್ ಅ ಟ್ರಿಪ್. The shop is open dash Monday to Saturday. ಇಲ್ಲಿಂದ ಇಲ್ಲಿವರೆಗೆ ಇದೆ, ಅದಕ್ಕೆ ನೋಡ್ರಿ ಫ್ರಾಮ್, ಸಿನ್ಸ್, ಫಾರ್, ಇನ್. ಮಂಡೇ ಟು ಸ್ಯಾಟರ್ಡೇ, ಫ್ರಾಮ್ ಟು, ಫ್ರಾಮ್ and to. She apologized dash her mistake. Of, for, to, with. She apologized dash her mistake. For her mistake. Gagi. She apologized dash her mistake. Repeated, sorry. Okay. For. He is proud dash his achievements. He is proud. Proud ಅಂತ ಬಂದಿದೆ. ಪ್ರೌಡ್ ಅಂತ ಬಂದಾಕರ ಏನಿರಬೇಕು? ಇನ್, ಆನ್, ಆಫ್, ಆಟ್. ಪ್ರೌಡ್ ಅಂತ ಬಂದಾಕರ ಪ್ರೌಡ್ ಆಫ್. And last one, the train passed dash the tunnel. So over, across, through, on. The train passed dash the tunnel. Through the tunnel. ಇಲ್ಲಿ ಮೂಲಕ, ಅಕ್ರಾಸ್ ಬರಲ್ಲ, ಅದರ ಮೂಲಕ ಪಾಸ್ ಆಗುತ್ತೆ. ಓಕೆ, ಸೊ ದೀಸ್ ಆರ್ ಟಾಪ್ 30 ಕ್ವಶನ್ಸ್ ಎಕ್ಸ್ಪೆಕ್ಟೆಡ್. ಸೊ ಅದೇ ರೀತಿ ಕ್ವಶನ್ಸ್ ಕಲೆಕ್ಟ್ ಮಾಡಿದ್ವಿ. ಟಾಪ್ 30ಗೆ ನೀವು ಎಷ್ಟು ಅಂಕನ್ನು ಪಡೆದರೆ ಪ್ರಾಂಪ್ಟ್ ರೆಕಮೆಂಡ್ ತಿಳಿಸ್ರಿ. ಯಾವ್ದು ಮಿಸ್ಟೇಕ್ ಆಯಿತು ಅನ್ನೋದಕ್ಕೆ ಅದಕ್ಕೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಟ್ಟೆ. ಓಕೆ, ಸೊ ನಿಮ್ಮ ಹತ್ರನೂ ವಿಶೇಷವಾದ ಪ್ರಿಪರೇಷನ್ ಕಮೆಂಟ್ ತಿಳಿಸ್ರಿ. ಭಾಳಷ್ಟು ವಿದ್ಯಾರ್ಥಿಗಳು ಆನ್ಸರ್ ಮಾಡ್ತಾರೆ, ಇವನ್ ಟೀಚರ್ಸ್ ಆಲ್ಸೋ. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮುಂದಿನ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿರಿ. ಒಬ್ಬರು ಯಾವುದೋ ರಿಪೋರ್ಟರ್ ಸ್ಪೀಚ್ ಅಂತೇನೋ ಮಾಡಿದರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಮತ್ತೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಸೊ ಪ್ರಿಪರೇಷನ್ ಅಂತ ಮಾಡಿದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಕರೆಕ್ಟ್ ಫಾರ್ಮ್ ದಿ ವರ್ಡ್ ಅಂದಿದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇನ್ನು ರಿಪೋರ್ಟೆಡ್ ಸ್ಪೀಚ್ ಅಂದರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಮತ್ತೆ ಯಾವುದನ್ನು ಕಮೆಂಟ್ ಬಾಕ್ಸ್ ತಿಳಿಸ್ರಿ ಅಂತ ಹೇಳ್ತಾ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾ ಅಂದ್ಕೊಂಡಿದ್ದೀನಿ. ಇನ್ನೂ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು, ಜಾಯಿನ್ ಕೂಡ ಆಗ್ಬೋದು. ಆ್ಯಂಡ್ ಯು ಕ್ಯಾನ್ ಟೇಕ್ ಮೈ ನಂಬರ್ ಆಲ್ಸೋ ಅಂತ ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.